ಈಜೊಡ್ಕೊ ಬರ್ಬೇಕು. ಅಲ್ಲಿ ಗಂಟ ಬರಕ್ ಆಗಲ್ಲ. ಮೇಘನ ಅಲ್ಲಿ ನಿಂತಿರ್ತಾಳೆ, ಅಲ್ಲಿಂದ ಈಜೊಡ್ಕೊಂಡು ಟೊಕೊಟೊ ಕೊಟಕೊ ಅಂತ ಬರ್ಬೇಕು ಅಲ್ಲಿಗೆ. ಅವಳು ಕಾಪಾಡಿ ಕಾಪಾಡಿ ಅಂತ ಇರ್ತಿಲ್ಲ. ದೇವಸ್ಥಾನ ಒಳಗಡೆ ಕುತ್ಕೊಂಡೆ ಕಾಲ. ನನ್ ಶೂ ಇಲ್ವಾ? ಇಬ್ಬರದು ಇಲ್ವಾ? ಇಬ್ರು ಶೂ ಇಲ್ವೇನೋ? ನಿಜ ಇಲ್ಲ ಕೊಡು. ಇಲ್ಲೇ ತಾನೆ ಇಟ್ಟಿದ್ ನಾವು. ಬಂದ್ರೆ ಇವ್ರ ಹತ್ರ ಬರ್ರಿ ಜೋಳ ತಿನ್ನಕ್ಕೆ. ವೆಜ್ ತಿನ್ನಕ್ಕೆ ತಾತನ ಹತ್ರ ಬರ್ರಿ. ಏನ್ ಮಚ್ಚ ಯಾವ ಚಟ್ನಿ? ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಚಾಟ್ನ ತಿಂತಾರದು. ನಾನು ಕಳೆ ಸೂಪರ್ದಲ್ಲಿ ಚೆನ್ನಾಗಿ ತಿಂದಿದ್ದೀಪು. ಒಂದು ಪ್ಲೇಟ್ ತಂದವ್ರೆ. ಒಂದೇ ಪ್ಲೇಟ್ ತಂದಿರೋದು. ಕೆಜಿ ಲೆಕ್ಕ ಎಷ್ಟು ಹಾಗೆ ಬಾಯಿಲ್ಲ ಆಗ್ತಿಲ್ಲ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ನಾವ್ ಎಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಹತ್ರ ಬಂದಿದೀವಿ. ಯಾಕಂದ್ರೆ ಆಲ್ಮೋಸ್ಟ್ ನಾವು ಬಂದಿದ್ವಿ ಸ್ಟಾರ್ಟಿಂಗ್ ಒಂದ್ಸಲ, ಇವರೆಲ್ಲ ಚಿಕ್ಕವರಿದ್ದಾಗ. ಈ ಸಲ ನನ್ನ ತಮ್ಮನ್ ಕರ್ಕೊಂಡ್ ಬಂದಿದೀವಿ. ಅವ್ನ್ ನೋಡ್ಬೇಕು ಪ್ಲೇಸ್ ಅಂತ ಹೇಳ್ತಿದ್ದ, ಒಂಥರ ಪೀಸ್ಫುಲ್ ಮೈಂಡ್ ಬೇಕು ಅಂತ ಹೇಳಿದಕ್ಕೆ ಕರ್ಕೊಂಡ್ ಬಂದಿದೀವಿ. ಫುಲ್ ಪೀಸ್ಫುಲ್, ಖುಷಿ ಅನ್ಸ್ತಾ ಇದೆ. ಖುಷಿ ಸಮುದ್ರ ತರಾನೇ ಕಾಣಿಸ್ತಾ ಇದೆಲ್ಲ. ಸಮುದ್ರ ತರನ ಆದ್ರೆ ಭಯ ಆಗುತ್ತಲ್ವಾ ನೋಡಿದ್ರೆ. ಒಳ್ಳೆ ಅದೇನು ಅಲ್ಲಿಂದ ಏನೇನ ಎದ್ದು ಬರೋ ತರ ಐತೆ ಅಲೆಗಳು. ಇದು ವೇಣುಗೋಪಾಲ ಸ್ವಾಮಿ KRS ಬ್ಯಾಕ್ ವಾಟರ್. ಬ್ಯಾಕ್ ಬಂದಾಗ ಬ್ಲಾಗ್ ಮಾಡ್ಬೇಕಾದ್ರೆ ಇದ್ರದ್ದು ಕೆರೆ ಅಂತ ಹೇಳ್ಬಿಟ್ಟಿದ್ದೆ, ಬಟ್ ಇದು ಬಂದು ಡ್ಯಾಮ್ ಅಂತ. ಸಕ್ಕದಾಗಿದೆ. ಸಮುದ್ರ ತರಾನೇ, ಸೇಮ್ ಸಮುದ್ರ ತರಾನೇ. ತುಂಬಾ ಚೆನ್ನಾಗಿದೆ ಅಲ್ವಾ? ಇಷ್ಟ ಆಯ್ತಾ ಪ್ಲೇಸ್? ಇಷ್ಟ ಆಯ್ತು. ಇನ್ನು ದೇವಸ್ಥಾನದ ಒಳಗಡೆ ಸಕ್ಕದಾಗಿದೆ. ಆಮೇಲೆ ಇನ್ನೊಂದು ಅಂದ್ರೆ ಇಲ್ಲಿ ಏನು ಪ್ರಸಾದ ಕೊಡಲ್ಲ ಕಣ. ಹೌದಾ? ಏನು ಪ್ರಸಾದ ಇಲ್ಲ ಒಳಗಡೆ, ಬರೀ ತುಳಸಿನ ಅಲ್ಲ ಚಿನ್ನು. ನಾವಾಗ ನೋಡ್ದಾಗ ಕಲ್ಬಿಸ ಸಾಮ್ರಾಟ್ ನೋಡ್ಕೊಂಬಸ್ತೀರಿ. ಪೀಸ್ಫುಲ್ ಆಗಿರುತ್ತೆ. ಪೀಸ್ ಆಗಿ ಇರುತ್ತೆ. ಏನ್ ಮಾಡೋಣ, ಪೀಸ್ಫುಲ್. ಅದು ಸಮುದ್ರನೇ ಐತಿ ಅಂತ. ಸಮುದ್ರನೇ ಐತೆ ಅಂತ ಇವತ್ತೇ ಗೊತ್ತಾಯ್ತಾ ಇರೋದು ಅಲ್ವಾ? ಅದೇ ಏನ್ ಹೇಳಿ ಮಚ್ಚ, ಇಲ್ಲಿ ಫಸ್ಟ್ ನಾವ್ ಬಂದಾಗ ಇಂತರಲ್ಲ ಇದ್ದಿಲ್ಲ ನೋಡಿ. ಒಳಗಡೆ ಪಾರ್ಕ್ ಮಾಡ್ಬೋದು ನೋಡಿ. ನಾವು ಕರೆಕ್ಟ್ ಆಗಿ ಈ ದೇವಸ್ಥಾನ ಬಂದು ಈ ಡ್ಯಾಮ್ ಒಳಗಡೆ ಐತಂತ ಕಣ. ಈ ಡ್ಯಾಮ್ ಒಳಗಡೆ ಆಮೇಲೆ ಈ ನೀರ್ ಬತ್ತೋದ್ಮೇಲೆ ಅವ್ರು ನೋಡಿ ಗೌರ್ಮೆಂಟ್ ಅವ್ರದ್ದು ಯಾರ್ದು ಸಪೋರ್ಟ್ ತಗೊಳ್ದೇನೆ, ಏನ ಮುಂಚೆ ಗೌರ್ಮೆಂಟ್ ಅವ್ರದ್ದು ಯಾರ್ದು ಸಪೋರ್ಟ್ ತಗೊಳ್ದೇನೆ ಈ ಡ್ಯಾಮ್ ದೇವಸ್ಥಾನನ ಹಂಗೆ ಮೇಲೆತ್ತಿ ಇಲ್ಲಿ ಇದಾಕಿರೋದೇನು ಹಂಗೆ ಕಟ್ಟಿರೋದು ಅಲ್ವಾ ದೀಪು? ಈ ದೇವಸ್ಥಾನನ ಡ್ಯಾಮ್ ಒಳಗಡೆ ಇತ್ತಲ್ವಾ, ಅದ್ ಹೆಂಗಿತ್ತು ಹಂಗೆ ಸೇಮ್ ಕಟ್ಟಿರತ್ತಾನೆ ಇಲ್ಲಿ. ಹೆಂಗಿದೆ ಎತ್ಕೊಂಬಂದ್ ಕಟ್ಟಿರೋದು. ನಿಮ್ಗೇನಾದ್ರು ಇದ್ರ ಬಗ್ಗೆ ಲೈಕ್ ಅಂತ ಹಿಸ್ಟ್ರಿ ಅದು ಇದು ಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ಇದೆ. ಹಳೆ ಬ್ಲಾಗ್ ಅಲ್ಲಿ ಇದೆ. ಶಿವು ಇವಾಗ ನೋಡ್ರಿ, ಶಿವು ಫುಲ್ಲು ಟ್ಯಾಂಕ್ ಎಲ್ಲ ಮಾಡ್ಕೊಂಡು ಸಮುದ್ರಕ್ಕೆ ಡೈ ಹೊಡಿತೀನ ಅಂತ. ಹೊಡಿತೀಯ ಮಜಾ? ಡೈ ಹೊಡಿತೀಯಾ? ಮೀನು ಗಂಡ ಬಿದ್ದಾಯ್ತವ. ಅದೇ ಮಾತ್ರ ಮಸ್ತ್ ವ್ಯೂ ಮಚ್ಚಿ ಅಲ್ವಾ? ಮಧ್ಯದಲ್ಲಿ ಇಟ್ಕೊಂಡು ಬೇಕನ ಅದೇ ಲಾಸ್ಟ್ ಅಲ್ಲಿ ದೇವಸ್ಥಾನದ ಇನ್ನೊಂದು ಸಮುದ್ರ ಮಧ್ಯ ಹೋಗ್ಬಿಟ್ಟು ಮೇಘನ ಲವ್ ಯು ಅಂತ ಹೇಳ್ಬೇಕು. ಕಾಪಾಡು ಮೇಘನ, ಪ್ಲೀಸ್ ಮೇಘನ, ಬೇಗ ಬಾ ಬೇಗ ಬಾ. ಸ್ವಿಮ್ಮಿಂಗ್ ಬರಲ್ಲ ಅವಳಿಗೆ. ಇವನ್ಗೆ ಬರುತ್ತೆ, ನನಗ್ ಬರುತ್ತೆ. ಹೆಂಗ್ ಕಾಪಾಡ್ತಾಳೆ ಈ ಒಟ್ಟಿನಲ್ಲಿ ಇಲ್ಲಿ ಬಿದೆ ಎದ್ಬ ತಿನ್ಬೇಕಾರೆ ನಾನು ಒಳ್ಳೆ ಒಬ್ಬ ಕಾಪಾಡಕ್ಕಂತೂ ಆಗಲ್ಲ ನನ್ ಕೈಲಿ. ಅವಳನ್ನ ಕಾಪಾಡಕ್ಕಂತೂ ನನ್ ಕೈಲಿ ಆಗಲ್ಲ. ಹೆಂಗಿದೆ ಸಮುದ್ರ? ಸಮುದ್ರ ಫುಲ್ ನೋಡಿದ್ರೆ ಭಯ ಆಗುತ್ತೆ ಅಲ್ಲಿ. ನೋಡಿದ್ರೆ ಸಕ್ಕದಾಗಿದೆಲ್ಲ. ಅಲ್ಲಿಂದ ಈಜೊಡ್ಕೊ ಬರ್ಬೇಕು. ಅಲ್ಲಿ ಗಂಟ ಬರಕ್ ಆಗಲ್ಲ. ಮೇಘನ ಅಲ್ಲಿ ನಿಂತಿರ್ತಾಳೆ, ಅಲ್ಲಿಂದ ಈಜೊಡ್ಕೊಂಡು ಟೊಕೊಟೊ ಕೊಟಕೊ ಅಂತ ಬರ್ಬೇಕು ಅಲ್ಲಿಗೆ.
ಅವಳು ಕಾಪಾಡಿ ಅಂತ ಇರ್ತಾಳೆ. ಅಲ್ಲಿ ನಿಂತ್ಕೊಂಡು. ಅಲ್ಲಿ ನಿಂತ್ಕೊಂಡು ನೀನ್ ಅಲ್ಲಿರ್ತೀಯ. ವಾಚಿನ್ನು ಅಂತ ಇರ್ತಾಳೆ. ನಾನು ಇರುಚಿನು ಒತ್ತಿನಿರೋ ಬೇಗ ಒತ್ತಿನಿರೋ ಅಂತ ಅಲ್ಲ ಮತ್ತೆ ನೀನ್ ಈ ಕಡೆ ಕೊಡೋದು, ಆ ಕಡೆ ಕೊಡೋದು. ಮಾಡ್ಕೊಂಡ್ ಬರ್ತಾ ಇರ್ತೀನಿ. ಆದ್ರೆ ಅಲೆಗಳು ಇಲ್ಲ, ಈ ಕಡೆ ಆ ಕಡೆ ಎಲ್ಲ ಕಡೆ ಹೊಡಿತಾ ಇರ್ತದೆ. ಹಂಗೂ ಲಾಸ್ಟ್ ಬದ್ಸಕ್ಕಾಗಲ್ಲ ಮತ್ತೆ. ಆಮೇಲೆ ಅವಳು ಅಲ್ಲಿಂದಾನೆ ನಿನ್ ಕೈಲಿ ಆಗ್ಲಟ್ಟು ನಾನೇ ಅವಳು ಎಗ್ರಿಬಿಟ್ಟಿರ್ತಾಳೆ. ನಂದು ಶಿವದು ಶೂ ಇಕ್ಕೋಗ್ತಾ ಇದೀವಿ. ಇಲ್ಲಿ ಯಾರು ಇದೇ ಕೊಂಗಿ ಕೊಡೋದ ಹೋದ್ರೆ ಈ ಲಾಗ್ ನೋಡಿ ಆ ಶೂ ನಮ್ಗಿಬ್ಬರಿಗೆ ವಾಪಸ್ ನಮ್ ಕಡೆ. ನಾವು ಕಷ್ಟಪಟ್ಟು ಆ ಪ್ಯಾಟರ್ನ್ ಹುಡುಕಿ ತರ್ಸಿದೀವಿ. ಹೌದು. ಇನ್ನೊಂದೇನಂದ್ರೆ ಇಲ್ಲಿ ಶೂ ಚಪ್ಪಲಿ ಬಿಡೋ ಜಾಗ ಐತೆ, ಆದ್ರೂ ನೋಡ್ಕೊಂಡವ್ರು ಯಾರು ಇಲ್ಲ. ನೋಡ್ಕೊಳ್ಳೋ ಕಾಸು ಕೊಟ್ಟು ಬಿಡಕ್ಕೂ ರೆಡಿ ಇದೀವಿ ನಾವು. ಲಾಸ್ಟ್ ಶೂ ಬೇರೆ ಎತ್ಕೊಂಡು ಹೋಗ್ಬಿಡ್ತಾರಂತೆ ಒಂದು ಭಯ. ಭಯ. ಹಂಗೂನು ನಮ್ ಖುಷಿಯಿಂದ ಇಬ್ರು ಶೂ ಚಪ್ಪಲಿ ಬಿಟ್ಟು ಹೋಗ್ತಾ ಇದೀವಿ. ಮತ್ತೆ ನಿನ್ ಏನ್ ಅನ್ಸ್ತಾ ಇದೀನಿ, ಶೂ ಯಾರ ನಿನ್ ಶೂ ಮಾತ್ರ ಕದ್ದಿನ ಶೂ ಬಿಟ್ಟೋದ್ರೆ ನಂದು ಬಿಟ್ಟು ನಿಮ್ದು ಕತ್ಕೊಂಡ್ಬಿಟ್ರೆ ಯಾವ್ದು ಕ್ರೀಮ್ ಕಲರ್ ಚೆನ್ನಾಗಿತ್ತಲ್ಲ ನನಗೆ ಅದೇ ಅನ್ಸ್ತಾ ಇರೋದು. ಆ ಕಲರ್ ಸಿಕ್ಕೇ ಇಲ್ಲ. ಆ ಕಲರ್ ಸಿಕ್ಕಿಲ್ದಿರೋದಕ್ಕೆ ಹೆಂಗೋ ಹುಡುಕಿ ತರ್ಸಿ ತಗೊಂಡಿದೀವಿ. ಎತ್ಕೊಂಡು ಹೋಗ್ಬಿಡ್ತಾರಂತ ನಮ್ಮಿಬ್ರಿಗೂ ಭಯ ಇದೆ. ಹೌದು. ಎತ್ಕೊಂಡೋದವ್ರು ನೋಡ ಏನಾದ್ರು ಸಿಕ್ಕಿದ್ರೆ ನಮ್ಗೆ ಕೊರಿಯರ್ ಮಾಡಿ ಆಯ್ತಾ. ಕಾಸು ನಾನೇ ಕಳಿಸ್ತೀನಿ, ಕೊರಿಯರ್ ಕಾಸ್ನ. ದುಡ್ಡು ಬೇಡ ನಮ್ಗೆ, ಅದೇ ಶೂ. ಇಪ್ಪೋ ನನಗೂ ಶಿವ್ ಒಂದು ಭಯ ಬಂದಿರೋದು. ನಮ್ಗೆ ಶಿವದು ಏನ್ ವಿಶೇಷ ಅಂದ್ರೆ ವಿಶೇಷ ಏನು ಇಲ್ಲ. ರೀಲ್ಸ್ ಮಾಡ್ತಾವ್ರೆ ಬ್ಯಾಂಗಲ್ ಬಂಗಾರಿ ಅಂತ ಪಾಪ ಫ್ಯಾಮಿಲಿ ಕಷ್ಟ ಪಡ್ತಾವ್ರೆ, ಅದಕ್ಕೆ ಹೇಳ್ಕೊಡ್ತಾ ಇದೀನಿ. ಇದು ಪ್ರಾಕ್ಟೀಸ್ ಮಾಡಿಸ್ತಾ ಇದೆಯಾ? ಇನ್ನು ಸ್ಟಾರ್ಟ್ ಆಗಿದೆ. ಏನು ಹೇಳಿ, ನಮ್ ಶಿವಗೆ ಒಂದು ಏನೋ ಮನ್ಸು ಆಗಿರ್ಬೇಕು ಅಂತ ಹೇಳಿದಕ್ಕೆ ಇಂಥ ಜಾಗ ಕರ್ಕೊಂಡ್ ಬಂದಿದ್ದೀವಿ. ಆದ್ರೆ ಅವನು ಮಕ್ಕಳ ಜೊತೆ ಆಟ ಆಡ್ಕೊಂಡು ಅವನು ಮಗು ತರ ಆಡ್ತಾವನೆ. ಮಚ್ಚ ಚೆನ್ನಾಗಿದೆ ಅಲ್ಲ ಮಚ್ಚ? ಅದೇ ಒಳಗಡೆ ಹೋಗಕ್ಕೆ ಮೊಬೈಲ್ ಎಲ್ಲ ಎಂಟಿ ಕೊಡಲ್ಲಪ್ಪ, ಇಲ್ಲೇ ಸ್ವಿಚ್ ಆಫ್ ಮಾಡ್ಬಿಡು. ಮಕ್ಕಳು ಹೋಗ್ಬೋದು, ಮೊಬೈಲ್ಗಳ ಒಳಗಡೆ ಕ್ಯಾಮ್ರಾ ಫೋಟೋ ಎಲ್ಲ ಸ್ವಿಚ್ ಆಫ್ ಯಾರು ಮಾಡ್ತಾರೆ? ಸ್ವಿಚ್ ಆಫ್ ಮಾಡ್ಬೇಕಂದ್ರೆ ಲೋಪಲ್ ಮಕ್ಕಳು ಹಿಡ್ಬಿಟ್ರೆ ಫೋಟೋಗಳನ್ನ ನಿನ್ನ ನೋಡಿದ್ರೆ ಅವ್ರಿಗೆ ಡೌಟ್. ಇವಾಗ ನೋಡಿ ಅವ್ರು ಲೋಕೇಶ್ ಒಂದು ಹೇಳ್ತಾರೆ, ನೋಡು ಕಾಣಿಕೆ ಹಾಕೇ ಇಲ್ಲ, ನೋಡ್ದ ದೇವ್ರಿಗೆ ಕಾಣಿಕೆ ಎಲ್ಲ ಹಾಕ್ಬೇಡಿ ಅಂತ ಹೇಳ್ತಾವ್ರೆ. ಹೌದಾ? ಅರ್ಥ ಆಯ್ತಾ? ಈ ದೇವಸ್ಥಾನಕ್ಕೆ ಬಂದ್ರೆ ದುಡ್ಡು ಕಾಸು ದೇವ್ರು ಕೊಡಂಗಿಲ್ವಂತೆ, ಹಾಕಂಗಿಲ್ವಂತೆ, ಕಾಣಿಕೆ ಹಾಕಂಗಿಲ್ವಂತೆ, ಫೋಟೋ ಗೀಟೋ ಏನು ಹಿಡಿಯಂಗಿಲ್ಲ. ಡೈರೆಕ್ಟ್ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ತಾ ಇರ್ಬೇಕು. ಅಲ್ಲ, ಆಚೆ 100 ಫೋಟೋ ಹಿಡ್ಕೊಳ್ಳಿ, ಯಾರು ಕೇಳಲ್ಲ. ಒಳಗಡೆ ಫೋಟೋ ಹಿಡಿಯೋದು, ವಿಡಿಯೋ ಮಾಡೋದು ಅವೆಲ್ಲ ಮಾಡ್ಬೇಡಿ ಅಂತ. ಮಾಡಿದ್ರೆ ಸ್ಟ್ರಿಕ್ಟ್ ಇದೆ. ಒಳಗಡೆ ಫೋನ್ ಕಿತ್ಕೊಂಡು ಅವ್ರ ಜೋಬಲ್ಲಿ ಹೋಗ್ಬಿಡ್ತಾರೆ. ಇದು ಸಂಡೇ ಬಜಾರ್ ಮಾರ್ಬಿಡ್ತಾರೆ ಅನ್ಕೋತೀವಿ ಮತ್ತೆ ಫೋನ್. ಹೌದಾ? ಹೌದು. ನಾನಿದ್ದು ನೋಡ್ತಾ ಇರೋದು 2ನೇ ಸಲ, ಇವನೊಬ್ನೇ ಫಸ್ಟ್ನೇ ಸಲ. ಫಸ್ಟ್ ಟೈಮ್ ನೋಡ್ತಾ ಇರೋದು. ನಾನು ಸೆಕೆಂಡ್ ಟೈಮ್ ಇಲ್ಲಿ ಬಂದಿರೋದು. ಎಲ್ಲಾ ಲಕ್ಷ್ಮಿ, ಗುರು, ರಾಹು, ಕೇತು ಎಲ್ಲಾ ದೇವರು ಇದೆ. ಎಲ್ಲಾ ದೇವರು ವಿಗ್ರಹಗಳು ಪಾರ್ಟ್ ಮಾಡಿದ್ದಾರೆ. ಚೆನ್ನಾಗಿದೆ, ಒಂಥರ ಪೀಸ್ಫುಲ್ ಆಗಿದೆ. ಆಮೇಲೆ ಇನ್ನೊಂದ್ ಹೇಳ್ಬೇಕು ಅಂದ್ರೆ ಅಲ್ಲಿ ಒಳಗಡೆ ಫೋಟೋ ವಿಡಿಯೋ ಮಾಡಂಗಿಲ್ಲ, ಅದಕ್ಕೋಸ್ಕರ ನಾವು ಅಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ಸ್ ತಗೊಳಕ್ ಆಗ್ಲಿಲ್ಲ. ಮತ್ತೆ ದೇವ್ರಿಗೆ ಕಾಣಿಕೆನೂ ಹಾಕಂಗಿಲ್ಲ, ಪ್ರಸಾದನೂ ಇಲ್ಲ. ಅಲ್ಲಿ ಎಲ್ಲ ಆಲ್ರೆಡಿ ಹೋಗ್ತಾನೆ ಎಲ್ಲ ಹೇಳ್ಬಿಟ್ಟಿರ್ತಾರಲ್ಲ, ವಾಚ್ಮ್ಯಾನ್ ಆಚೆಗಡೆ ನಿಂತಿರ್ತಾರಲ್ಲ, ಅವರೇ ಹೇಳ್ಬಿಟ್ಟಿರ್ತಾರೆ. ಆಲ್ಮೋಸ್ಟ್ ನಾನು ಇದು ವ್ಲಾಗ್ ಹಾಕ್ದಾಗ ತುಂಬಾ ಜನ ನನಗೆ ಹೇಳ್ತಿದ್ರು, ಅಕ್ಕ ಇದು ಕೆರೆ ಅಲ್ಲ ಡ್ಯಾಮ್ ಅಂತ. ಆಕ್ಚುಲಿ ನಾನು ಸ್ಟಾರ್ಟಿಂಗ್ ಬಂದಾಗ ಕೆರೆ ಅನ್ಸ್ತಿತ್ತು, ಬಟ್ ಇದು ಸಮುದ್ರ ಅನ್ಸ್ತಾ ಇದೆಯಾ ನನಗೆ? ಡ್ಯಾಮ್ ಗಿಂತ ಸಮುದ್ರ ತರಾನೇ ಐತಿ, ಸುತ್ತಮುತ್ತ ಎಲ್ಲ ಸಮುದ್ರ ತರಾನೇ. ನಾನು ನಿಂತಿನೂ ಕರ್ಕೊ ಬರ್ಬೇಕು ಇಲ್ಲಿಗೆ. ತೀರ್ಥ ವರ್ಷ ಹೇಳ್ತೀನಿ ಅವಳಿಗೆ ಬಕ್ಕಕ್ಕೆ. ಅಲ್ಲ, ನೀರೇ ನೀರ್ ತಗೊಂಡ್ ತೀರ್ಥ ಅನ್ಕೊಂಡು ತೀರ್ಥ ಅದೇ ನಾವು ನೈಟ್ ಹಾಕೊಂಡು ತೀರ್ಥದಲ್ಲೇ ಹೊಡೆದ್ರೆ ಆಗತ್ತೆ ಅನ್ಸ್ಕೊಂಡು. ಹೌದು, ನಾನು ನಿಂತಿನ ಒಂದ್ಸಲಿ ಕರ್ಕೊ ಬರ್ಬೇಕು ಇಲ್ಲಿಗೆ. ಅಲ್ಲ, ನಿನ್ಗೆ ಖುಷಿ ಆಯ್ತು, ನೆಮ್ಮದಿ ಐತೆ. ಇವ್ರ ಒಂಥರ ಲೋಕ, ಇವ್ರ ತರ ಲೋಕ ನಾವು ಒಂದ್ ದಿವಸ ಬರಕ್ಕಾಗಲ್ಲ ಬಿಡು. ಹೌದು, ಬರಕ್ಕಾಗಲ್ಲ. ಇವ್ರದೇ ಲೈಫ್ ಒಂಥರ, ಮಕ್ಳದು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನಮ್ಗೆ ಏನ್ ಹೇಳು ಭಯ ನಮ್ಮಿಬ್ರಿಗೆ ಒಂದ್ ಭಯ ಮತ್ತೆ ಹೇಳನ. ನಮ್ಮಿಬ್ರು ಭಯ ಪೀಸ್ಫುಲ್ ಆಗಿ ಒಳಗಡೆ ಸುಮ್ನೆ ಕೂತಿದ್ವಿ ನಾವು. ಅವ್ರಿಬ್ರು ಫ್ರೆಂಡ್ಸ್ ಇಲ್ಲಿ ನೋಡು, ನೀನ್ ಏನೇ ಗುಸ್ಗುಸು ಅಂತ ಮಾತಾಡೋ ಮೈಕಲ್ ಇದಾಗುತ್ತಿದ್ದು. ಇಲ್ಲ, ಹೋದ್ರು ಫ್ರೆಂಡ್ಸ್ ತರಾನೇ ಇದ್ರು, ಚೆನ್ನಾಗಿದ್ರು, ಅದಕ್ಕೆ ಹೇಳ್ತೀನಿ. ಹುಡುಗಿನ ನೋಡಿ ಹೇಳ್ತಾರ, ಹುಡುಗಿನ ಹುಡುಗನ ಸರಿ ಬಾಯಲ್ಲಿ ಶ್ಲೋಕ ಹೇಳು ಬಂಗಾರಿ. ನನ್ ಮಗಳು ನೋಡಿ ಗೈಸ್, ನೆನ್ನೆ ಲೈಕ್ ಅಂದ್ರೆ ನೆನ್ನೆ ನನ್ಗೆ ಸ್ಕೂಲಲ್ಲಿ ಹೇಳಿದ್ರು 1-2 ಲೈನ್ ಶ್ಲೋಕ ಹೇಳ್ಕೊಡಿ ಅಂತ. ಆಗಸ್ಟ್ ಅಲ್ಲಿ ಇವ್ರದ್ದು ಅದೇ ಆಗಸ್ಟ್ 15ಗೆ ಒಂದು ಫಂಕ್ಷನ್ಸ್ ಇರುತ್ತೆ, ಅದಕ್ಕೋಸ್ಕರ ಒಂದು ಶ್ಲೋಕ ಹೇಳ್ಕೊಡಿ ಅಂತ ಹೇಳಿದ್ರು. ಇವಳಿಗೆ ಹೇಳ್ಕೊಟ್ಟಿದೆ. ಬಾಯಲ್ಲಿ ಸಿರಿ ಹೇಳು, ಹಂಗೆ ಸರಿ. ಗುರುವಿಷ್ಣು ಗುರುದೇವು
ನನ್ನ ಹೆಸರು ಗುರುದೇವ್. ಇರೋದು ಶಿವ ಉಳಿದು ಗುರುವೇ ಹೆಸರು ನಂಬ. ಇನ್ನ ಮನದಾಳದ ಮಾತುಗಳು ಏನಾದ್ರು ಇದೆಯಾ? ಮನದಾಳದ ಮಾತು ಏನು ಇದು ಡೈಲಾಗ್ ಅದ್ರ ಡೈಲಾಗ್ ಇಲ್ಲ. ದೇವಸ್ಥಾನ ಒಳಗಡೆ ಕುತ್ಕೊಂಡೆ ಕಾಲ ಕೇಳಿದ್ರೆ ಯಾರು ಏನೇ ಅವ್ರು ಸುತ್ತೋಗ್ತಾರೆ. ಅಕ್ಕ ತಮ್ಮ ಡೈಲಾಗ್ ಅಲ್ಲೇ ಹೇಳ್ತೀನಿ ನೋಡು, ಇವಾಗ ಹೇಳ್ತೀನಿ ನೋಡು. ಇರು ಇರು. ಅಲ್ಲೈತೆ ಮೋಡ ನಮ್ಮ ಹುಡುಗಿ ಮೇಘ. ಚೆನ್ನಾಗಿಲ್ವಾ? ಅದು ಮೋಡಗೆ ಅವಳದು ಗಾವ್ ಬರುತ್ತಲ್ಲ ಅದಕ್ಕೆ ಮ್ಯಾಚ್ ಆಗ್ಬೇಕು ಕರೆಕ್ಟ್ ಆಗಿ. ಅಲ್ಲೈತೆ ಗಂಗೆ ನಮ್ಮ ಹುಡುಗಿ ಏನು ತುಂಗೆ ಇಲ್ಲ. ಇದ್ರ ಹೆಸರು ಒಂದು ಹಾಡಿದ್ರು ಜಾಕಿ 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 ಅರ್ಜುನ್ ಜಾಕಿ 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 ಅಂತ ಬರುತ್ತೆ, ನೋಡಿದ್ಯಾ? ಅರ್ಜುನ್ ಜಾಕಿ ಅಂತಾರೆ ಬರುತ್ತೆ ಅಲ್ಲಿ. ಇವಾಗ ಸಾಕಿ ಏನು ಜಾಕಿ 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 ಅದನ್ನ ಸಾಂಗ್ ನ ನೀಟಾಗಿ ಕೇಳು. ಜಾಕಿ 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 ಅಂತಿದೆಯಲ್ಲ ಆ ಸಾಂಗ್ ನ ನೀನ್ ನೀಟಾಗಿ ಕೇಳು. ಏನಂತ ಹೆಸರು ಬರುತ್ತೆ, ಜಾಕಿ 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 ಅರ್ಜುನ್ ಜಾಕಿ 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 ಅಂತ ಬರುತ್ತೆ. ಏನ್ ಮಚ್ಚ ನನ್ ಶೂ ಇಲ್ವಾ? ಇಬ್ಬರದು ಇಲ್ವಾ? ಇಬ್ರು ಶೂ ಇಲ್ವೇನೋ? ಇಲ್ಲ ಇದು ಓಡೋದೇ ಗೊತ್ತಾಗತ್ತೆ. ನಿಜ ಇಲ್ವಾ ಮಚ್ಚ? ನನಗೆ ಬೇಕು ಭಯ. ಇಟ್ಟಿದ್ ನಾವು. ಮಚ್ಚ ಶೂ ಇಲ್ಲ, ಹ? 2 ಶೂ ಇಲ್ಲ. ಇಲ್ವಾ? ಆಯ್ತು ಮಚ್ಚ ನಿಜ ಇಲ್ಲ ಕೊಡು. ಇಲ್ಲೇ ತಾನೆ ಇಟ್ಟಿದ್ ನಾವು. ಯಾರು ಇಲ್ಲೇ ತಿಕ್ಕೊಂಡವ್ರಪ್ಪ ರಾಜವಣಿ. ಏನೇನು ದಗ 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 ನೋಡ್ದೋಗು. ಅಲ್ಲ ನಾವ್ ಇಕ್ಕಿದ್ ಅಲ್ತಾನೆ. ಇಲ್ಲ ಯಾರು ಇಟ್ರ ಅದು ಗೊತ್ತು. ಯಾರು ಇಕ್ಕಿದ್ದು? ದೀಪನ ಇರ್ಬೇಕು ಅನ್ಕೊಂತೀನಿ. ಹಾ ಹೇಳ್ಬೇಕು ತಾನೆ. ದೀಪ. ಅಪ್ಪ ಮಚ್ಚ ನೀಗೇನ ಚೂಡ್ದು ಮಚ್ಚ 2 ನಿಮಿಷಕ್ಕೆ ಮಚ್ಚ ನಾನು ನಿಜ ಅನ್ಕೊಂಡೆ. ನೀನ್ ಹೇಳಿದ ತರನೇ ನಿಜ. ನಾನು ಇಲ್ವೇ ಇಲ್ಲ, ನಾವ್ ಇಕ್ಕಿದ್ ಇದೇ ಜಾಗ. ಈ ಜಾಗ ನಮ್ ಶೂ ಇತ್ತು, ಅಲ್ಲಿ ಇತ್ತದ. ಈಗ ಹೆಂಗೋ ಮಚ್ಚ ಶೂ ಸಿಕ್ಕಿದ್ ಖುಷಿ ಆಯ್ತಾ? ಫುಲ್ ಖುಷಿ. ನಾನು ಮಾತ್ರ ಹೋಯ್ತು ಶೂ ಅನ್ಕೊಂಡೆ. ಮಚ್ಚನ್ ಶೂ ನನ್ ಶೂ. ಮಚ್ಚ ಜೋಳ ಒಂದೊಂದೇ ಪೀಸ್ ತಿಂದ್ವಿ. ಜೋಳ ತಿಂತಾ ಇದ್ದೀರಿ. ಇವ್ರು ಬರೀ ಎಲ್ಲೋದ್ರು ಅಳದೇನೆ, ಎಲ್ಲೋದ್ರು ಅಳದೆ. ಇಲ್ಲಿಗೆ ಬಂದ್ರೆ ಇವ್ರ ಹತ್ರ ಬರೀ ಜೋಳ ತಿನ್ನಕ್ಕೆ. ಮೆಣಸಿಗೆ ಬಜ್ಜಾಗ ತಿನ್ನಕ್ಕೆ ತಾತನ ಹತ್ರ ಬರ್ರಿ. ಅದಕ್ಕೆ ವಿಡಿಯೋ ಮಾಡ್ಬಿಡ್ತಾರೆ. ವಿಡಿಯೋ ಮಾಡಿದ್ದೀನಿ 20 ರೂಪಾಯಿ ಕೊಡೋಕ್ಕಾಗಲ್ಲ. ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಏನ ಅಂತ ಬಿಸಿ ಇಲ್ವಲ್ಲ? ಚೆನ್ನಾಯ್ತಾ? ಇವ್ರು ಎಲ್ಲೋದ್ರು ಅಳದೆ. ಬಂದ್ರೆ ಈ ಅಣ್ಣನ ಹತ್ರ ಮೆಣಸಿಗೆ ಬಜ್ಜಿ ಇಸ್ಕೊಳ್ರಿ. ಅವ್ರ ಹತ್ರ 20 ರೂಪಾಯಿ ಕೊಡ್ಬೇಡ್ರಿ. ಆದ್ರೆ ಅಷ್ಟಾಗ ರಪ್ಪ ಅಂತ ಬಂದ್ಬಿಡಿರಲ್ಲ ಇಲ್ಲಿ ಸೀಡ್ ಹೊಡಿಯಕ್ಕೆ. ಯಾಕೆ ಹೇಳು? ಯಾಕೆ? ಅಲ್ಲಿ ಬಿಲ್ ನೀನ್ ಕಟ್ಲಿ ಅಂತ ಕಟ್ಟದಲ್ಲ. ಅದಕ್ಕೆ ಕೊಡ್ತೀನಿ. ನೀನ್ ಖುಷಿ ಆಯ್ತಾ ಬಿಲ್ ಕಟ್ಟಿ? ನನಗೂ ಅಷ್ಟೇ ಖುಷಿ ಆಯ್ತು ನೀನ್ ಬಿಲ್ ಕಟ್ಟಿದಕ್ಕೆ. ಮಚ್ಚ ಗಾಳಿ ಮಾತ್ರ ನಮ್ಮನ್ನ ಎಳಿತಾ ಇದೆ ಮಚ್ಚ. ಹೌದು ಅಲ್ವಾ? ಸರಿಯಾಗಿ ಎಳಿತಾ ಇದೆ. ಅದೇ ಏನ್ ಹೇಳು ಅಲ್ಲಿ ಹೇಳು. ತಾಯಿಯೇ ದೇವ್ರ ಅಂತ ಯಾಕೆ ಹೇಳ್ತಾರೆ ಹೇಳು? ನಾವಿಲ್ಲ ಅದು ಅವ್ರು ಬದ್ರಲ್ಲ, ಅದು ಖುಷಿ ಬಿಡು. ಖುಷಿ ಅಲ್ವಾ ಮಚ್ಚ? ಈಗ ಅನ್ಸಿಲ್ಲ ಖುಷಿ ಅನ್ಸಿಲ್ಲ? ಜಿಯಾದಲ್ಲ, ಜಿಯಾ ಬೇಡ ಮಗನ್. ಜಿಯಾ ನೋಡಕ ಭಯಂಕರ ಇರ್ತದೆ. ಮಾಡಿ ನೋಡು. ಮುಂದಿನ ಸಂಚಿಕೆಯಲ್ಲಿ ನಾವು ಇಬ್ಬರೇ ಕಾಣುತ್ತೀವಿ. ನಿಮ್ಮ ದಯೆ, ಪ್ರೀತಿ, ವಾತ್ಸಲ್ಯ ಎಲ್ಲ ನಮ್ಮ ಮೇಲೆ ಹಾಗೆ ಕೊಡೋ ಬಿಚ್ಕೊಳ್ತೀನಿ ಅಂತ ಇಸ್ಕೊ. ಅವ್ನೆಗೋ ಎಷ್ಟು ತಿಗಾಗತ್ತಿಲ್ಲ ನೋಡಿದ್ಯಲ್ಲ. ಅಲ್ಲ ಇಲ್ಲಿ ನೋಡು ದಿಮ್ಮು, ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ಇಮ್ಮ ಇಷ್ಟ ಅಲ್ಲ. ಅಲ್ಲ ನೀ ಹೇಳು ನನಗೆ. ಇವ್ರು ಮಕ್ಕ ಮಾಡಿದ್ದೆ. ಕೊಡೋ ಬಿಚ್ಕೊಡ್ತೀನಿ.
ಇವಾಗ ದಬ್ದಲ್ಲಿ ಬಿಲ್ ಮಾಡ್ತಾಳ ಹಾಕು. ಅಲ್ಲ ಈ ದೊಡ್ಡ ಡಬ್ಬಗೆ ಇಷ್ಟು ಪಕ್ಕದಲ್ಲಿ ಹಾಕು ನೋಡ. ಇವಾಗ ಚಾನ್ಸ್ ಹಾಕು. ಅಷ್ಟು ಪಕ್ಕದಲ್ಲಿದೆ. ನೀನೇ ಸಾಬ್ರಾಟೆ ಬಿಸಾಕು. ಆಂಟಿ ಎಷ್ಟು ವರ್ಷದಿಂದ ಇರೋದು ಆಂಟಿ? 1 ವರ್ಷದಿಂದ. ನಾವು ಅದೇ ಅನ್ಕೊಂಡ್ವಿ, ಎಷ್ಟು 1 ವರ್ಷ ಆಯ್ತಾ ನಾವ್ ಇಲ್ಲಿಗೆ ಬಂದು? 1 ವರ್ಷ ಇನ್ನ ಮೇಲಾಯ್ತು. ಇಲ್ಲ 1 ವರ್ಷ ಹತ್ರ ಇವರೆಲ್ಲ ಇನ್ನ 1 ವರ್ಷ. 1 ವರ್ಷ ಇನ್ನ ಮೇಲಾಯ್ತು. 1 ವರ್ಷ ಆಗಿಲ್ಲ. ಹೌದಾ? ಅದೇ ಅನ್ಕೊಂಡ್ವಿ, ಇಲ್ಲೆಲ್ಲ ಅವಾಗ ಕಲ್ ರೋಡ್ ತಾನೇ ಇರಲ್ಲ, ಅವಾಗ ಇವಾಗ ತಾರ್ ಹಾಕಿರಲ್ಲ. ನಾವ್ ಸ್ಟಾರ್ಟಿಂಗ್ ಅಲ್ಲಿ ಬಂದಿದ್ವಿ, ಅವಾಗ ಬರೀ ರೋಡ್ ಅಷ್ಟ್ ಚೆನ್ನಾಗಿ, ಬರೀ ಕಲ್ಲು ಮಣ್ಣು ರೋಡ್. ಅವಾಗ ರೀಸೆಂಟ್ ಆಗಿ ಎಲ್ಲ ನೀಟಾಗಿ ಮಾಡಿದ್ರು. ಇವಾಗ ಚೆನ್ನಾಗಿದೆ ಆಕ್ಚುಲಿ ಹೋಗಕ್ಕೆ. ಇವಾಗ ನೋಡಕ್ಕೆ ರೋಡ್ ನೋಡಕ್ ಚೆನ್ನಾಗಿದೆ. ಏನ್ ಮಚ್ಚ, ಯಾವ ಚಟ್ನಿ ಇದೆ? ಇದು ಚನ್ನಪಟ್ಟಣ ಚಟ್ನಿ. ಚನ್ನಪಟ್ಟಣ ಚಟ್ನಿನಾ? ನಾನು ತಿಂದಿರೋದು ಕಳೆ ಸಿಕ್ಕೊಂಡಿದ್ದೀನಿ. ಇದೇ ಫಸ್ಟ್ ಟೈಮ್ ನಾನು ಚನ್ನಪಟ್ಟಣದಲ್ಲಿ. ಕಳೆ ಸಿಕ್ಕೊಂಡಿದ್ದಲ್ಲಿ ಎಷ್ಟೊಂದು ಇತ್ತು. ಇನ್ನೂ ಫಸ್ಟ್ ಟೈಮು ಇಲ್ಲೇ ಇದೆ. ನೀವು ಹೇಳಿದ್ದಕ್ಕಂದ್ರೆ ನಿಮ್ಗೆ ಬಂದಿರೋದು ಚೆನ್ನಾಗಿ. ನಾವು ಆಂದಿವಿ ಅಲ್ವಾ ಇರೋದು. ನೋಡೋಣ ಚೆನ್ನಾಗಿಲ್ಲ ಅಂದರೆ ಆಮೇಲೆ ನೀನು ನಿಜ ತಿಂದಿದ್ದಾನೆ ಇಲ್ಲಿ. ಹ್ಞೂ, ತಿಂದಿರೋದಕ್ಕೆ ಹೇಳ್ತಾ ಇರೋದು. ಹೌದಾ? ನಾನು ನೋಡಿ ಮತ್ತೆ ನಿನ್ನ ಬಾಯಿಗೆಲ್ಲ ನೀರು ಬರ್ತಾ ಇದ್ದೀವಿ. ದೀಪು, ನೀನು ಫಸ್ಟ್ ಟೈಮು ಚಾಟ್ನ ತಿಂತಾರ ತಾನೆ? ಇರಮ್ಮ ಬಿಸಿ. ನಾನು ಕಳೆ ಸುಪ್ಪದಲ್ಲಿ ಚೆನ್ನಾಗಿ ತಿಂದಿದ್ದೆ ದೀಪು. ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು. ನೀನು ಫಸ್ಟ್ ಟೈಮ್ ತಿಂದೇ ಇಲ್ವಲ್ಲ ಇವತ್ತು. ಹೆಂಗೆ ಅನಿಸ್ತದೆ? ನಾವು ಚಾಟ್ನ ತಿನ್ನಕ್ಕೆ ಅಂತ ಚನ್ನಪಟ್ಟಣಕ್ಕೆ ಬಂದಿದ್ವಿ. ಚನ್ನಪಟ್ಟಣ ತಾನೇ? ಖಾರ ಜಾಸ್ತಿ ಇರ್ತದೆ. ಚನ್ನಪಟ್ಟಣಕ್ಕೆ ಬಂದಿದ್ದೀವಿ. ನಾನು ಫಸ್ಟು ಟೈಮು ನನ್ನ ಲೈಫಲ್ಲಿ ಚಾಟ್ನ ತಿಂತಾರದು. ಚೆನ್ನಾಗಿದೆ. ಏನಷ್ಟು ತಿನ್ನಕ್ಕೆ ಆಗಲ್ಲ ಅನ್ನೋ ಥರ ಏನು ಅನಿಸ್ತಿಲ್ಲ ನನಗೆ. ಯಾಕಂದರೆ ಸ್ವಲ್ಪ ಮಟನ್ ನಾನು ತಿನ್ನಲ್ಲ ಜಾಸ್ತಿ. ನೀನು ಬಟ್ ಚಿಕನ್ ಆದರೂ ತಿಂತಾ ಇದ್ದೀನಿ ಅಂತ ಏನು ಅನಿಸ್ತಿಲ್ಲ ನನಗೆ. ಚೆನ್ನಾಗಿದೆ ಆ್ಯಕ್ಚುಲಿ. ನೋಡಿ, 1 ಪ್ಲೇಟ್ ತಂದವ್ರೆ. ಒಂದೇ ಪ್ಲೇಟ್ ತಂದಿರೋದು? ಕೆಜಿ ಲೆಕ್ಕ ಇದೆ. ಎಷ್ಟು? 2 kg, ಒಂದು ಅರ್ಧ kg. ಎಷ್ಟು ಅರ್ಧ ಕೆಜಿ? 600, 570. ಅಯ್ಯಪ್ಪ, ಇದು ಅರ್ಧ ಕೆಜಿ ಆಯ್ತಾ? ಮಟನ್ ಚಿಕನ್ ಅಲ್ಲ. 1 kg 1000 ರೂಪಾಯಿ. ಒಂದು ಕುಡ್ತಾ ಇರ್ಬೇಕು ಅದಕ್ಕೆ ಹೂವು ಅಂತ. ಚೆನ್ನಾಯ್ತಲ್ಲ? ಖಾರ ಇಯಾ ಚೆನ್ನಾಗಿಲ್ಲ. ಹಾಂ, ಇದೆಲ್ಲ ಚೆನ್ನಾಗಿ ತಿನ್ಬೇಕಿತ್ತು. ನಿಮ್ಮ ಬಾಸ್ ಹೇಳಲ್ವಾ? ಇವಾಗೆಲ್ಲ ಲೇಟೆಸ್ಟ್ ಆಗಿ ಏನಾಗ್ಬಿಟ್ಟಿದ್ದಾಳು, ಇದನ್ನೇ ಬಾರ್ಬಿಕ್ಯೂ ಅನ್ನೋದು. ನಾವು ಚಾಟ್ನ ಅಂತೀವಿ ಅಷ್ಟೇ. ಚೆನ್ನಾಗಿದೆ ಆ್ಯಕ್ಚುಲಿ. ಅದು ಬೀಜ. ಅದೇ ಬೀಜ. ಅದೇ ಸಕ್ಕದಾಗಿರೋದು ಹೇಳ್ಬೇಕು. ಇನ್ನೊಂದು ಗೊತ್ತಾಗ, ಕಿಡ್ನಿ, ಲಿವರು, ಹಾರ್ಟು, ಏನೇನೋ ಇದೆ ಇವಾಗ. ಕಳೆ ಸುಬ್ಬಳಿದೆ, ಹೋಗ್ಬೇಕು. ಮಗಳೇ ಖಾರ ಅಲ್ವಾ ಬಂಗಾರಿ? ಖಾರ ಬಿಸಿ ಕುಡಿ. ತಂಗಿ ಪಪ್ಪ ಕೊಡು ಒಂಚೂರು. ಇಲ್ಲ, ಚಾಟ್ನ ಎಷ್ಟು ತಿನ್ಬೇಕು ಅಷ್ಟೇ ತಿನ್ಬೇಕು. ಹೊಸಬ್ರು ಫಸ್ಟ್ ಟೈಮ್ ತಿನ್ನೋರು ಫಸ್ಟ್ನೇ ದಿವಸನೇ ಜಾಸ್ತಿ ತಿನ್ಬಿಟ್ರೆ ಅಷ್ಟೇ ಅಂತ ಅನ್ಸ್ಬಿಡುತ್ತೆ. ಚೆನ್ನಾಗಿತ್ತು, ಆದ್ರೆ ಎಷ್ಟು ಬೇಗ ಖಾಲಿ ಆಗೋಯ್ತು ಅನ್ಸ್ಬಿಡುತ್ತೆ. ಇದೇನು ಇದು ಕಮ್ಮಿ. ನೀರು ವೇಸ್ಟ್ ಇದಕ್ಕೆ ಹೋಗ್ತೀವಲ್ಲ ಇಲ್ಲಿಗೆ ಕಳೆ ಸುಪ್ಪಳಿದಲ್ಲಿ. ನಾನು ಆಚಾರಿದೆ ಅಂತಾನೆ ಎಷ್ಟು ನೀನು ಅಲ್ಲಿ ನಾವು ತರ್ಸ್ಕೊಂತೀನಿ ನೋಡಿದ್ರೆ ಸೈಕ್ ಆಗ್ಬಿಡ್ತೀವಿ. ಅಷ್ಟು ತರಿಸ್ತೀವಿ ಅಲ್ಲಿ. ಅಲ್ಲಿ ಸಕ್ಕತ್ತಾಗಿರುತ್ತೆ. ಇಲ್ಲಿ ನೋಡು, ನಿನ್ನ ತಮ್ಮ ಬಟ್ಟೆನ ಗಲೀಜು ಅವ್ನು ಮಾಡಿಲ್ಲ, ನೀನೇ ಮಾಡ್ಕೊಂಡಿರ್ತೀಯ. ಆಯ್ತು, ಅದು ನೀನೇ ಸಪ್ರೇಟಾಗೆ ಎತ್ತಿ ನೀಟಾಗಿ ಹೋಗಿ ಒಬ್ಬಳೆ ಕೈಯಲ್ಲಿ ಹೋಗಿ. ಆಯ್ತು ಆಯ್ತು, ಬರಿಬೇಡ ಬಟ್ಟೆ. ನೀವು ನೋಡು, ನೀರು ತುಳಿದ್ಬಿಟ್ಟು ಅದು ಬಾಟ್ಲು ಫುಲ್ಲು ನೀರು ಖಾಲಿ ಮಾಡ್ದಾಗ ಐಸಿ ನನ್ನ ಮಗ ಎಲ್ಲ ಹಾಳು ಮಾಡಿದ್ದ. ಎಲ್ಲವ ಚಪ್ಪಲಿ ಏನು ಅಂತ ಶಿವ, ಕೈಗೆ ನೀರು ಹಾಕಂಗೆ. ಹ್ಯಾಂಡ್ ವಾಶ್. ಅಪ್ಪ ಖಾರ ಖಾರ ಹಾಗೆ ಬಾಯಿಗ ಆಗ್ತಿಲ್ಲ. ಕೋಲ್ಡ್ ಆಗೋಯ್ತು ಗೈಸ್. ಅದು ಖಾರಕ್ಕೆ 400 ರೂಪಾಯಿನ ತಿಂದಿದ್ದು. ತಗೊಂಡಿದ್ದು ಟಿ ಶರ್ಟ್ ಇದೆ 31,000 ಟಿ ಶರ್ಟ್. 31 ಇವ್ರು ಮತ್ತೆ ಸ್ಟಾರ್ಟ್ ಮಾಡ್ರು ಪುಂಗದು. ಬಾವ ಮತ್ತೆ ಬಾಮೈನ ಸೇರ್ಕೊಂಡು
ಬಟ್ ಆ್ಯಕ್ಚುಲಿ ಫಸ್ಟ್ ಟೈಮ್ ತಿಂದಿರೋದು ಚಾಕ್ನ ನಾನು. ನೈಸ್, ಚೆನ್ನಾಗಿದೆ. ಅಂದರೆ ನನಗೆ ಇವರು ಮಟನ್ ಅಂದ್ರಲ್ವಾ, ಬಟ್ ಅದೇನು ಮಟನ್ ಅಂದಂಗೆ ಅನಿಸ್ಲಿಲ್ಲ ಗೈಸ್. ಯಾಕಂದ್ರೆ ಅಷ್ಟು ಸಖತ್ತಾಗಿ ಮಾಡಿದ್ರೆ ಟೇಸ್ಟ್ ನಿಜವಾಗ್ಲೂ ಇಷ್ಟು ಚೆನ್ನಾಗಿರುತ್ತೆ ಅಂತ ಚಾಕ್ನ ನನಗೆ ಗೊತ್ತಿಲ್ಲ. ಇನ್ನೊಂದಲ್ಲ, ನಮಗೆ ಇಲ್ಲಿ ಏನು ಹೇಳ್ಬೇಕಂದ್ರೆ ನನಗೂ ಅರ್ಥ ಆಗಿಲ್ಲ. ಅದೇ ನಿಮ್ಮ ಅಣ್ಣ ಆಚಾರಿ ಬರ್ತಾನೆ ನೋಡು, ಅವ್ನು ಕರ್ಕೊಂಡು ಹೋಗ್ತೀವಿ ಚಾಟ್ನಾಗೆ, ಕರ್ಕೊಂಡು ಹೋಗ್ತೀವಿ ಒಂದು ದಿವಸ ಅಲ್ಲಿಗೆ ಕಳಸಿಪಳ್ಳಿಗೆ. ನಮ್ಮ ಮನೆ ಅದು ಕಳಸಿಪಳ್ಳಿನೂ ತುಂಬಾ ಫೇಮಸ್ ಅಂತ ಹೇಳ್ತಾರೆ ಚಾಟ್ನಾಗ. ಅಲ್ಲೊಂದ್ಸಲ ಹೋಗ್ಬೇಕು, ಬಟ್ ಅದ್ರ ಹೆಣ್ಮಕ್ಳು ಹೋಗಕ್ ತುಂಬಾ ಕಷ್ಟ ಅಲ್ಲಿ ಅಂತಾರೆ. ಯಾಕಂದ್ರೆ ತುಂಬಾ ಹೆವಿ ಬಾಯ್ಸ್, ತುಂಬಾ ಕ್ರೌಡ್ ಇರ್ತಾರಲ್ಲ, ಎಣ್ಣೆ ಬಾರು ಅಲ್ಲೇ ಇರೋದು ಅಲ್ವಾ, ಅದಕ್ಕೋಸ್ಕರ ಯಾವತ್ತೂ ನಾನು ಹೋಗಿಲ್ಲ. ಬಟ್ ನೈಸ್, ಚೆನ್ನಾಗಿದೆ, ಟೇಸ್ಟ್ ಸಖತ್ತಾಗಿದೆ. ಎಷ್ಟು ಬೇಗ ಮುಗ್ದೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಇಷ್ಟೇ ಕೊಟ್ಟಿದ್ದು, ಅರ್ಧ kg ಅಂತೆ. ನೋಡಿ ಮಟನ್ ಇರೋ ಕಾಸ್ಟ್ಲಿ, ಚಿಕನ್ ಅದಕ್ಕೆ ಎಲ್ಲರೂ ಚಿಕನ್ ಜಾಸ್ತಿ ತಿಂತಾರೆ. ಬಟ್ ನನಗೇನು ಅಷ್ಟು ಮಟನ್ ಇಷ್ಟ ಆಗಲ್ಲ ಗೈಸ್, ನಂಗೆ ಚಿಕನ್ನೇ ತುಂಬ ಇಷ್ಟ. ಬಟ್ ಚಾಕ್ನಾದಲ್ಲಿ ನನಗೇನು ಮಟನ್ ಅಂತ ಅನಿಸ್ಲಿಲ್ಲ. ಆ್ಯಂಡ್ ಸ್ವಲ್ಪ ನನ್ನ ವಾಯ್ಸ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಒಂಚೂರು ಕೋಲ್ಡ್ ಆಗಿಬಿಟ್ಟಿದೆ ನನಗೊಂದು ಸ್ವಲ್ಪ, ಅದಕ್ಕೆ ಒಂದು ಸ್ವಲ್ಪ ಕೋಲ್ಡ್ ಆಗೋಗ್ಬಿಟ್ಟು ಇವಾಗ ಬೇರೆ ಈ ಕ್ಲೈಮೇಟಲ್ಲಿ ಬೇರೆ ಆಚೆ ಬಂದಿದ್ದೀವಲ್ವಾ, ಅದಕ್ಕೆ. ಆ್ಯಂಡ್ ಇನ್ನೊಂದು, ನಾವು ಇನ್ನೇನು ಮುಗಿಸ್ಕೊಂಡು ಇವಾಗ ಡೈರೆಕ್ಟ್ ಮನೆಗೆ ಹೊರಡ್ತಾ ಇರೋದು. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಹಾಗೆ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಿತ್ತು ಅಂದರೆ ತುಂಬ ಜನ ನನಗೆ ಇವಾಗ ನಾನು ಸ್ಟೋರಿನೆಲ್ಲ ಹಾಕ್ತಾರೆ, ತುಂಬ ಜನ ಕೇಳ್ತಿದ್ರಿ ಎಲ್ಲಿ ಲೊಕೇಶನ್ ಇದು ಅಂತ. ಆಲ್ಮೋಸ್ಟ್ ಇದರಲ್ಲೇ ಎಲ್ರಿಗೂ ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ. ಇದು ಬಂದ್ಬಿಟ್ಟು ನೀವು ಗೂಗಲಲ್ಲಿ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತ ಹಾಕ್ಕೊಂಡ್ರೆ ಗೂಗಲ್ ಲೊಕೇಶನ್ ತೋರಿಸುತ್ತೆ ಗೈಸ್. ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಕೆಲವೊಬ್ರು ನೋಡಿದೆ, ಲೊಕೇಶನ್ಸ್ ಹೇಳಿ ಅಂತೆಲ್ಲ ಹೇಳಿದ್ರು. ಸೊ ಅದಕ್ಕೆ ಇದರಲ್ಲೇ ಕ್ಲಾರಿಟಿ, ಹೆಂಗಿದ್ರು ನನ್ನ ಫಾಲೋ ಮಾಡೋರು ಆಲ್ಮೋಸ್ಟ್ ವ್ಲಾಗ್ ನೋಡ್ತಿದ್ದಲ್ವಾ, ಸೊ ಅದಕ್ಕೋಸ್ಕರ ಇದರಲ್ಲೇ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಇದು ಮೈಸೂರು ಹತ್ರ ಬರೋದು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತ, ಡ್ಯಾಮ್ ಮಧ್ಯ ದೇವಸ್ಥಾನ ಇರೋದು. ತುಂಬ ಪೀಸ್ಫುಲ್ಲಾಗಿರುತ್ತೆ. ಆಲ್ರೆಡಿ ನಾನು ಇದು 2ನೇ ಸಲ ನಾನು ಅಲ್ಲಿ ವಿಸಿಟ್ ಮಾಡಿರೋದು. ಫಸ್ಟ್ ಟೈಮ್ ಒಂದು ಸಲ ಮಾಡಿದಾಗಲೂ ನಾನು ವ್ಲಾಗ್ ಮಾಡಿ ಹಾಕಿದ್ದೀನಿ. ಅದರಲ್ಲೂ ಸಹ ನೀವು ಬೇಕಾದರೆ ಆ ದೇವಸ್ಥಾನದ ಬಗ್ಗೆ ಇನ್ನೂ ಹೆಚ್ಚಾಗಿ ಆ ದೇವಸ್ಥಾನದ ಬಗ್ಗೆ ತಿಳ್ಕೊಬೇಕು ಅಂದರೆ ಅದರಲ್ಲಿ ನಾನು ಒಬ್ಬರ ಹತ್ರ ಮಾತಾಡ್ಸಿದ್ದೀನಿ, ಅಲ್ಲಿ ಕೆಲವೊಬ್ಬರು ಅದು ದೇವಸ್ಥಾನದ ಬಗ್ಗೆ ಗೊತ್ತಿರೋರ ಹತ್ರ. ಬಟ್ ಚೆನ್ನಾಗಿದೆ ಗೈಸ್, ಆ್ಯಕ್ಚುಲಿ ದೇವಸ್ಥಾನ ಚೆನ್ನಾಗಿದೆ. ನನ್ನ ತಮ್ಮ ನೋಡಬೇಕು ಅಂತಿದ್ದ, ಅದಕ್ಕೋಸ್ಕರ ಇವತ್ತು ನಾವು ಇಲ್ಲಿಗೆ ಬಂದ್ವಿ. ಚೆನ್ನಾಗಿದೆ. ಸೊ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಹಾಗೆ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಲವ್ ಯು ಆಲ್, ಬಾಯ್. ಹಾಗೆ ನಿಮ್ಮ ಅರ್ಜುನ್ ಜಾಕಿ ಅವರು ಸಹ ಬಾಯ್ ಹೇಳ್ತಾರೆ. ಬಾಯ್. ಹೋಗುವ, ಫೈನಲಿ ಚಾಟ್ನ ತಿನ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಸೇ ಬಾಯ್. ಸೀಟ್ ಬೆಲ್ಟ್ ಹಾಕಕ್ಕ.